ಒಂದು ಸಿನಿಮಾದ ಸಕ್ಸಸ್ಸು ಆ ಸಿನಿಮಾ ಎಷ್ಟು ಜನಕ್ಕೆ ರೀಚ್ ಆಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಎಷ್ಟು ಟಿಕೆಟ್ ಬುಕ್ ಆಗಿದಾವೆ ಅದರ ಮೇಲೆ ಸಿನಿಮಾ ಹಿಟ್ಟಾ, ಆವರೇಜಾ, ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಸೊ ಈ ವಿಡಿಯೋದಲ್ಲಿ ಯಾವ 5 ಸಿನಿಮಾಗಳು ಹೆಚ್ಚು ಟಿಕೆಟ್ ಬುಕ್ ಆಗಿದಾವೆ ಬುಕ್ ಮೈ ಶೋ ಪ್ರಕಾರ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ವಿಡಿಯೋಗೆ ಲೈಕ್ ಮಾಡಿ. ತುಂಬಾ ಜನಕ್ಕೆ ಈ ವಿಡಿಯೋ ರೀಚ್ ಆಗೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ನಂಬರ್ 5, ಸಪ್ತಸಾಗರದ ಆಚೆಯಲ್ಲೋ 4,70,000 ಟಿಕೆಟ್ಗಳು ಬುಕ್ ಆಗಿದಾವೆ. ನಂಬರ್ 4, UI. ನಿಮಗೆ ಗೊತ್ತಿರೋ ಹಾಗೆ 2024 ಡಿಸೆಂಬರ್ಗೆ ಈ ಸಿನಿಮಾ ಮತ್ತು ಮ್ಯಾಕ್ಸ್ ಸಿನಿಮಾ ಎಂಟರ್ ಆಗಿ 2024 ಒಂದೊಳ್ಳೆ ನಂಬರ್ಸ್ ಜೊತೆ ಎಂಡ್ ಮಾಡಿತ್ತು. ಈ ಸಿನಿಮಾಗೆ ಬುಕ್ ಆಗಿರೋ ಟಿಕೆಟ್ಸು 5,98,000. ನಂಬರ್ 3, ಮ್ಯಾಕ್ಸ್. 8,04,000 ಟಿಕೆಟ್ಗಳು ಬುಕ್ ಆಗಿದಾವೆ. ಒಂದೇ ನೈಟಲ್ಲಿ ನಡೆಯೋ ಕತೆ, ಪ್ಯೂರ್ ಫ್ಯಾನ್ ಸ್ಟಫ್. ಸುದೀಪ್ ಅವರನ್ನ ಆ ಥರ ಫ್ಯಾನ್ಸ್ ನೋಡಿ ತುಂಬ ದಿನ ಆಗಿತ್ತು. ಈ ಸಿನಿಮಾದ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ರು ಫ್ಯಾನ್ಸ್ಗೆ ಇಷ್ಟ ಆಗೋ ಸಿನಿಮಾ ಇದು ಅಂತ. ಆ್ಯಂಡ್ ಅದು ನಿಜ ಕೂಡ ಆಯಿತು. ಆ್ಯಂಡ್ ರೀಸೆಂಟ್ ನ್ಯೂಸ್ ಪ್ರಕಾರ ಸುದೀಪ್ ಅವರು ಸೇಮ್ ಡೈರೆಕ್ಟರ್ ಜೊತೆ ಮತ್ತೆ ಕೊಲ್ಯಾಬ್ ಆಗಿದ್ದಾರೆ. ಇನ್ನ ಟೈಟಲ್ ಕೂಡ ಅನೌನ್ಸ್ ಮಾಡಿಲ್ಲ. ಬಟ್ ಕಿಚ್ಚ 47 ಸಿನಿಮಾ ಬಿಲ್ಲರಂಗ ಭಾಷಾ ಸಿನಿಮಾ ಬರೋಕ್ಕೂ ಮುಂಚೆ ಬರುತ್ತೆ. ಮತ್ತೆ ಎಲ್ಲ ಅನ್ಕೊಂಡಂಗೆ ಆದರೆ ಡಿಸೆಂಬರ್ಗೆ ಸಿನಿಮಾ ರಿಲೀಸ್ ಆಗೋ ಚಾನ್ಸ್ ಇದೆ. ನಂಬರ್ 2, ಕಾಟೇರ. 9,78,000 ಟಿಕೆಟ್ಗಳು ಬುಕ್ ಆಗಿದ್ದಾವೆ. ಈ ಸಿನಿಮಾ ಕೂಡ 2023 ಡಿಸೆಂಬರಲ್ಲೇ ರಿಲೀಸ್ ಆಗಿದ್ದು. ಸಲಾರ್ ಕೂಡ ಆ ಟೈಮಲ್ಲೇ ರಿಲೀಸ್ ಆಗಿತ್ತು. ಬಟ್ ಕರ್ನಾಟಕದಲ್ಲಿ ಕಾಟೇರ ಸಿನಿಮಾಗೆ ಆ ಸಿನಿಮಾ ಏನೂ ಅಷ್ಟು ತೊಂದರೆ ಮಾಡಲಿಲ್ಲ. ಇನ್ಫ್ಯಾಕ್ಟ್ ದರ್ಶನ್ ಅವರು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು, ಕರ್ನಾಟಕದಲ್ಲಿ ನಮ್ಮ ಸಿನಿಮಾ ರಿಲೀಸ್ ಮಾಡೋದಕ್ಕೆ ನಾವ್ಯಾಕೆ ಬೇರೆ ಸಿನಿಮಾ ಬರ್ತಾ ಇದೆ ಅಂತ ಹೆದರ್ಕೋಬೇಕು ಅಂತ ಹೇಳಿದರು. ಆ್ಯಂಡ್ ಆದ್ದರಿಂದ ಸಿನಿಮಾ 1 ವೀಕ್ ಗ್ಯಾಪಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ರಿಸಲ್ಟ್ನ ಪಡ್ಕೊಳ್ತು. ನಂಬರ್ 1, ಸುಲೋಚನಾ ಫ್ರಮ್ ಸೋಮೇಶ್ವರ. 1.2 ಮಿಲಿಯನ್ ಟಿಕೆಟ್ಸ್ ಬುಕ್ ಆಗಿದ್ದಾವೆ. ಆ್ಯಂಡ್ ಇದು ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಈ ಸಿನಿಮಾ ನಿಲ್ಲೋದಿಲ್ಲ, ಬೇರೆ ಭಾಷೆಗಳಿಗೂ ಕೂಡ ಡಬ್ ಆಗ್ತಾ ಇದೆ. ಮಲಯಾಳಂನಲ್ಲಿ ಆಲ್ರೆಡಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಈ ಸಿನಿಮಾದ ಹೀರೋ ಹೊಸಬರು, ಡೈರೆಕ್ಟರ್ನ ಮೊದಲ ಸಿನಿಮಾ ಇದು. ಹಾಗೆ ಈ ಸಿನಿಮಾದಲ್ಲಿ ಸ್ವಲ್ಪನಾದರೂ ಗೊತ್ತಿರೋ ಫೇಸ್ ಅಂದರೆ ರಾಜ್ಬಿ ಶೆಟ್ಟಿ ಅವರು. ಬಟ್ ಸಿನಿಮಾ ರೀಚ್ ಆಗಿದ್ದು ಯಾರ ಫೇಸಿಂದ ಅಲ್ಲ, ಕಂಟೆಂಟಿಂದ. ಇನ್ನು ಮುಂದೆ ಕೂಡ ಆಡಿಯನ್ಸ್ ಒಳ್ಳೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದನ್ನ ಈ ಸಿನಿಮಾ ಪ್ರೂವ್ ಮಾಡಿದೆ. ಯಾವಾಗ ಶೂಟ್ ಮಾಡಿದ್ರೂ ಗೊತ್ತಿಲ್ಲ, ಸೆಲೆಬ್ರಿಟಿ ಇಂಟರ್ವ್ಯೂಸ್ ಇಲ್ಲ, ಸೆಲೆಬ್ರಿಟಿ ಶೋಸ್ ಇಲ್ಲ, ಟೈಟಲ್ ಅನೌನ್ಸ್ ಮಾಡಿದ್ರು, ಸಾಂಗ್ ಬಿಟ್ರು, ಟ್ರೇಲರ್ ಬಿಟ್ರು, ಮಂಗಳೂರು, ಶಿವಮೊಗ್ಗ, ಮೈಸೂರು, ಬೆಂಗಳೂರಲ್ಲಿ ಪ್ರೀಮಿಯರ್ ಶೋಗಳನ್ನು ಮಾಡಿದ್ರು. ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ಗೆ ರೀಚ್ ಆಗಿ ಅತಿ ಹೆಚ್ಚು ಟಿಕೆಟ್ ಬುಕ್ ಆಗಿರೋ ಲೀಸ್ಟಲ್ಲಿ ಫಸ್ಟ್ ಪ್ಲೇಸಲ್ಲಿ ಇದೆ. ಆ್ಯಂಡ್ ಯಾವಾಗ ಆಡಿಯನ್ಸು ಸಿನಿಮಾದ ಕಂಟೆಂಟ್ ನೋಡಿ, ಡೈರೆಕ್ಟರ್ನ ನೋಡಿ ಥಿಯೇಟ್ರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆಗ ಇಂಡಸ್ಟ್ರಿ ಚೆನ್ನಾಗಿರುತ್ತೆ, ಥಿಯೇಟ್ರ್ಗಳು ಚೆನ್ನಾಗಿ ಓಡ್ತವೆ ಅಂತ ಅನಿಸುತ್ತೆ. ಇದು ಈ ವಿಡಿಯೋದ ಕಂಟೆಂಟ್. ಆ್ಯಂಡ್ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಬೇರೆ ವೀಡಿಯೋಸ್ನ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನೆಲ್ ಕಡೆಯಿಂದ ಬಾಯ್ ಬಾಯ್.